ಸೊ ಇಲ್ಲಿ ಆನೆ ಉಂಟು ಅಂತ ಹೇಳಿದರು, ಓಡ್ತಿದ್ದೀವಿ ಎಲ್ಲರೂ ಸಹ. ಯಪ್ಪ ಡೊಂಗಲ್ ಕುತ್ತಿರ್ಚು ಕುತ್ತಿರ್ಚು ಎಲ್ಲ ಉಳ್ಳ போச்சு டோர் அங்க இப்போ இருக்குதா எங்க மை ஹவுஸ் இங்கதா உங்க வீட்டு பக்கதா 3 மினிட் 3 மினிட் சவுண்ட் குட்டிது ನನಗೆ ಅಂಕ್ಯಾಣ ಅಂತ ಇಂಗದಾ ஒரு மால் அப்பப்போ ಇಲ್ಲ ಅದು ರೋಡಿಗೆ ಬರ್ಬೇಕಾ ನಾವು ಒಂದು 50 ಮೀಟರ್ಸ್ ಅಲ್ಲಿ ಇತ್ತು. ನಾವು ಹೋಗಿ ಇದೊಂದು ಗಾಡಿ ನ್ಯೂಟ್ರಲ್ ಬಿದ್ದಿದೆ. ಇವ ಬದುಕಿದಲ್ಲ ಹೊತ್ತು ಆನೆ ಬಿಟ್ಟದು ಸೊಳ್ಳಿದಂಗೆ ಅಂದ್ರೆ ಹಾರ್ಕೊಂಡು ಹೋಗ್ತೀನಿ ನಾನು. ಇವನಿಂದ ಇನ್ನೊಬ್ಬ ಇದ್ದ, ಅವನಿಗೆ ಇಲ್ಲಿಂದ ಸೊಂಡಿಲ್ ಪಾಸ್ ಆಗಿದ್ದು ಅವನಿಗೆ. ನಾವಿರುದೇ ಕಾಂಪೌಂಡ್ ನ ಹೊಡೆದು ಬಿಟ್ಟು ಹೋಗಿದಂತೆ ಮಚ್ಚ. ಪೂಜೆ ಆಗಿದೆ, ಲೋ ಬಜೆಟ್ ಪೂಜೆ ಆಗಿದೆ. ಇಲ್ಲಿ ನೋಡಿ ಇಲ್ಲೇ ಇದೆ. ಒಂದು ಸೃಜನ್ ಎರಡು. ಹಿಂದಿನ ವಿಡಿಯೋದಲ್ಲಿ ನೀವೆಲ್ಲರೂ ಕೂಡ ವಾಲ್ಪರೈನ ಟೀ ಎಸ್ಟೇಟ್ಗಳನ್ನು ನೋಡಿದ್ರಿ. ಅದರ ಜೊತೆಗೆ ಬರಬೇಕಾದ್ರೆ ಸಿಕ್ಕಿದಂತಹ ಘಾಟ್ ಸೆಕ್ಷನ್ ಆಗಿರ್ಬೋದು ಅಥವಾ ಅಣ್ಣಾಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್ ಆಗಿರ್ಬೋದು, ಇದ್ರ ಜೊತೆಗೆ ಅಲಿಯಾರ್ ಡ್ಯಾಮ್ನ ಕೂಡ ನೋಡಿದ್ರಿ. ಬ್ಯಾಂಗ್ಳೂರಿಂದ ಶುರುವಾದಂತಹ ಈ ಜರ್ನಿ ಕೊಯಮತ್ತೂರಿನಲ್ಲಿರುವಂತಹ ಈಶಾ ಫೌಂಡೇಶನ್ ನ ನೋಡಿಕೊಂಡು ವಾಲ್ಪರೈಗೆ ಬಂದ್ವಿ. ಇಲ್ಲಿನ ಟೀ ಎಸ್ಟೇಟ್ ಮಧ್ಯೆ ಸಿಕ್ಕಿದಂತಹ ಎಕ್ಸ್ಪೀರಿಯನ್ಸಸ್ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆಗೆ ನಮ್ಗೆ ಆದಂತಹ ಕೆಲವು ಎಕ್ಸ್ಪೀರಿಯನ್ಸಸ್ ಬೇರೆ ಲೆವೆಲ್ ಇತ್ತು. ಈ ಸೀರೀಸ್ ನ ಪ್ರೀವಿಯಸ್ ಪಾರ್ಟ್ ನ ನಿಮಗೆ ಏನಾದ್ರೂ ನೋಡ್ಬೇಕು ಅಂತ ಇದ್ರೆ ಈ ಚಾನೆಲ್ ನಲ್ಲಿ ಇರುವಂತಹ ಹಿಂದಿನ ವಿಡಿಯೋಗಳನ್ನ ನೋಡಿ. ಈ ವಿಡಿಯೋದಲ್ಲಿ ನಿಮ್ಗೆ ವಾಲ್ಪರೈನ ಟೌನ್ ಮಧ್ಯೆ ಬೈಕ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆದಂತಹ ಕೆಲವೊಂದು ಸ್ಕೇರಿ ಎಕ್ಸ್ಪೀರಿಯನ್ಸಸ್ ಗಳನ್ನ ನೋಡಬಹುದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಯಾವುದೆಲ್ಲ ಕಾಡು ಪ್ರಾಣಿಗಳು ಸಿಕ್ತು ಅನ್ನೋದನ್ನ ಕೂಡ ನೋಡಬಹುದು. ಹಾಗೇನೆ ಕೊನೆಯಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಕ್ಯಾಂಪ್ ಫೈರ್ ಕೂಡ ಮಾಡಿದ್ವಿ. ಕ್ಯಾಂಪ್ ಫೈರ್ ಮಾಡಿಕೊಂಡು ಆ ನೈಟ್ ನ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಕೂಡ ಮಾಡಿದ್ವಿ. ಸೊ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಫುಲ್ಲು ಟೀ ಎಸ್ಟೇಟ್. ಸೊ ಇದ್ರ ಪಕ್ಕದಲ್ಲೇ ನಾವು ಇವತ್ತು ಸ್ಟೇ ಮಾಡಿರೋಂಥ. ಇದ್ರೊಳಗಡೆ ಹೋಗಬೇಕು, ಪಾರ್ಕಿಂಗ್ ಇಲ್ಲ ನಮಗೆ. ಎಲ್ಲ ನೋಡಿ ಇವರು ತಮಾಷೆ ಮಾಡ್ತಿದ್ದಾರೆ. ಒಂದು ದಿವಸ ವಿ ಆರ್ ಬಿಗ್ ಫ್ಯಾನ್ ಅಂತ ಹೇಳ್ತಾರೆ ನೋಡು. ಈ ಟೌನ್ ಹೆಸರು ರೊಟ್ಟಿ ಕಡಾಯಿ ಅಂತ. ಸೊ ಇಲ್ಲಿಂದ ನಾವು ವಾಲ್ಪರೈ ಸೈಡಿಗೆ ಹೋಗ್ತಾ ಇದ್ದೀವಿ. ಸೊ ಇದು ವಾಲ್ಪರೈ ಇದೆ, ಒಂದು ಸಬ್ ಸಿಟಿ ಥರ ಸಣ್ಣದು. ಸೊ ಇಲ್ಲಿಂದ ಒಂದು ಎಷ್ಟಿದೆ ಅಂತ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಸೊ ಅಲ್ಲಿಗೆ ಹೋಗಿ ಅಲ್ಲಿ ವಾಲ್ಪರೈಗೆ ತೋರಿಸ್ತೀನಿ. ವಾಲ್ಪರೈ ಸಿಟಿ ಇದೆ ಮೇಲ್ಗಡೆ ಇನ್ನು ಹೋದರೆ. ರೂಮ್ ಬಾಯ್ ಹತ್ರ ಮಾತಾಡ್ತಾ ಇದ್ವಿ. ಸೊ ಆ್ಯನಿಮಲ್ಸ್ ಸಿಗುತ್ತಾ, ಆ್ಯನಿಮಲ್ಸ್ ಏನಾದರೂ ಹೋಗೋವಂಥ ಜಾಗ ಎಲ್ಲೆಲ್ಲಾದರೂ ಇದೆಯಾ ಅಂತ ಕೇಳ್ತಾ ಇದ್ವಿ. ಸೊ ಆವಾಗ ಅವನು ಏನು ಹೇಳ್ದ ಅಂತ ಹೇಳಿದ್ರೆ, ಈ ರೋಡ್ಗಳಲ್ಲಿ ಅಂದರೆ ನಾವಿರೋ ಹೋಮ್ ಸ್ಟೇ ಪಕ್ಕನೇ ಆನೆಗಳು ಹೋಗ್ತಾ ಇತ್ತಂತೆ ಮೊದಲು. ಒಂದು 2 months ಬ್ಯಾಕ್ ಕೂಡ ಹೋಗಿದ್ಯಂತೆ. ಸೊ ಎಲ್ಲಿ ಬೇಕಿದ್ರೂ ಸಿಗ್ಬೋದು. ಈವ್ನಿಂಗ್ ಒಂದು 5 o'clock ಆ ಥರ ಎಲ್ಲ ಹೋದರೆ ಡೆಫಿನೆಟ್ಲಿ ಸಿಗುತ್ತೆ ನಿಮಗೆ. ಲಕ್ಕಿದ್ರೆ ಸಿಗುತ್ತೆ, ಇಲ್ಲ ಅಂತ ಇದ್ದರೆ ಇಲ್ಲ, ಆ ಥರ ಹೇಳ್ದ. ಸಡನ್ನಾಗಿ ಸಿಕ್ಬಿಡ್ಬೋದು ಎಲ್ಲಾದರೂ ಎಲಿಫೆಂಟು. ಬಟ್ ರಿಯಲಿ ಡೇಂಜರಸ್, ಹೇಳೋದಕ್ಕಾಗಲ್ಲ. ಯಾವಾಗ ಎಲ್ಲಿ ಸಿಕ್ಕರೆ ಏನು ಮಾಡೋದು? ಸಡನ್ನಾಗಿ ಮಧ್ಯೆ ಹೋಗ್ತಿರ್ಬೇಕಾದ್ರೆ ರೋಡಲ್ಲಿ ಸಿಕ್ಬಿಟ್ರೆ ಏನು ಮಾಡೋದು? ಕೈ ಕಾಲೇ ಬಿಡಬೇಕಷ್ಟೇ. ಇಷ್ಟು ಕ್ಲೋಸ್ ಆಗೆಲ್ಲಾದರೂ ಸಿಕ್ಕಿದ್ರೆ ಏನು ಮಾಡಲ್ವಂತೆ. ಅಂದರೆ ಜನನ ಯೂಶ್ವಲಿ ನೋಡಿ ಅಭ್ಯಾಸ ಆಗಿಬಿಡುತ್ತೆ ಪ್ರಾಣಿಗಳಿಗೂ ಕೂಡ. ಕಾಣಿಸ್ತಾ ಇದೆ ಅಲ್ಲಿ ಮೇಲ್ಗಡೆ. ಸೊ ಅದೇ ವಾಲ್ಪರೈ ಸಿಟಿ. ಎಂಥ ರೋಡ್ಗಳು, ಎಂಥ ಬ್ಯೂಟಿಫುಲ್ ವ್ಯೂ ಅಂದರೆ ಇದು ಅನ್ಎಕ್ಸ್ಪೆಕ್ಟೆಡ್ ನನಗೆ ಮಾತ್ರ. ಇಲ್ಲೇ ಪಾರ್ಕ್ ಮಾಡಿದ್ವಿ, ಗಾಡಿ ಪಾರ್ಕ್ ಮಾಡಿ. ಇಲ್ಲೇ ಒಂದು ಹೋಟೆಲ್ ಇದೆ ಸಣ್ಣದು, ಆರಿಕ್ ಕೆಫೆ ಅಂತ ಇದೆ. ವೆಜ್ ನಾನ್ ವೆಜ್ ಬಿರಿಯಾನಿ ಫೋಟೋ ಎಲ್ಲ ಇದೆ. ನನಗೆ ಆಗ್ತಾಯಿಲ್ಲ, ಹೊಟ್ಟೆ ಹಸುವಾಗಿ ಸಾಯ್ತಾ ಇದೆ. ಬಿಕಾಸ್ ಟೈಮ್ ಈಸ್ 4 o'clock ಆಗ್ತಾ ಬಂತು ಆಲ್ಮೋಸ್ಟ್. ಇನ್ನೂ ಊಟ ಆಗಿಲ್ಲ ಅಂತ ಹೇಳಿದ್ರೆ ನೀವೇ ಇಮ್ಯಾಜಿನ್ ಮಾಡಿ ಯಾವ ರೇಂಜಿಗೆ ನಾವು ಹಸುವಲ್ಲಿ ಸತ್ತಿರ್ಬೋದು ಅಂತ. ನನಗೆ ಬೇಜಾರಾಗಿದ್ದೇನು ಅಂತ ಹೇಳಿದ್ರೆ, ಅಲ್ಲಿ ಬರಬೇಕಾದ್ರೆ ಇವರಿಗೆ ಲಕ್ಷ್ಮೀಕಾಂತ್ ಮತ್ತು ಸಂದೀಪಿಗೆ ಕಾಡೆ ಮೇಲೆ ಒಂದು ಗ್ರೂಪ್ ಕಾಣಿಸ್ತಂತೆ. ನನಗದು ಮಿಸ್ ಆಯಿತು. ಬಿಕಾಸ್ ನಾನು ಮುಂದೆ ಇದ್ದೆ, ನನಗೆ ಗೊತ್ತೇ ಆಗಲಿಲ್ಲ. ಅಟ್ಲೀಸ್ಟ್ ನನಗದು ಸಿಗ್ತಾ ಇದ್ದರೆ ನಾನು ಈಸಿಯಾಗಿ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಬೋದಿತ್ತು. ಅದೇ ಒಂದು ಬೇಜಾರಾಯ್ತು ನನಗೆ. ಮತ್ತೆ ರಿಟರ್ನ್ ಹೋಗು ಅಂತ ಹೇಳಿದೆ. ಅದು ತುಂಬ ಹಿಂದೆ ಇನ್ನೂ ಹೋಗಬೇಕು, ಪ್ಲ್ಯಾನ್ ಎಲ್ಲ ಉಲ್ಟಾ ಆಗಿಬಿಡುತ್ತೆ ಹೋದರೆ ಅಂತ ಹೇಳಿದ್ರು ಅವರು. ಸೊ ಅದಕ್ಕೋಸ್ಕರ ಮಿಸ್ ಆಯಿತು. ಪೋಯ್ ಏಕೆ ಬೈ, ಎಲ್ಲಾದರೂ ಒಂದು ಆನೆ ಅಥವಾ ಏನಾದರೂ ಒಂದು ಇದ್ದರೆ ಚೆನ್ನಾಗಿರ್ತಾಯಿತ್ತು.
ತುಂಬ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೀನಿ ಇರಲಿಲ್ಲ. ಆದರೂ ಏನಾದರೂ ಒಂದು ಕಾಡೆಮ್ಮೆ ಸಿಕ್ಕಿದ್ರೂ ಸಾಕು ನನಗೆ ನೋಡೋದಕ್ಕೆ. ಸೊ ನೋಡೋಣ ಏನಾದರೂ ಸಿಕ್ಕರೆ ನಮ್ಮ ಲಕ್ ಅಂತಲೇ ಹೇಳ್ಬೋದು. ಅಷ್ಟು ಈಸಿಯಾಗಿ ಸಿಗೋದು ಇಲ್ಲ. ಬಟ್ ಅವ್ರಿಗೆ ಸಿಕ್ಕೋ ಆವಾಗ ಒಂದು ಕರೆಯೋದಕ್ಕೆ ಫೋನ್ ಮಾಡೋದಕ್ಕೆ ಫೋನು ಕೂಡ ಇಲ್ಲಿ ರೀಚ್ ಆಗಲ್ಲ. ಸೊ ಅದು ಪ್ರಾಬ್ಲಮ್. ಕಾಡೆಮ್ಮೆ ಏನಾದರೂ ಬಂತ? ಇಲ್ಲಿ ಕಾಡೆಮ್ಮೆ ಅಲ್ಲ, ಇದು ದನ. ಕಾಡೆಮ್ಮೆ ಎಲ್ಲಾದರೂ ಇದೆ ಅಂತ ನೋಡ್ತಾ ಇದ್ದೀನಿ. ಇದು ಬರೀ ದನಗಳೇ ಇದೆ ಇಲ್ಲಿ. ಕಾಡೆಮ್ಮೆ ನೋಡಿ ಇಲ್ಲಿ. ಸೊ ಇದು ರಿವರ್ ವ್ಯೂ ಪಾಯಿಂಟ್ ಅಂತ ಇದೆ. ಯಾವ್ದು ರಿವರ್ ಅಂತ ಗೊತ್ತಿಲ್ಲ. ಇದು ರಿವರಾ? ಈ ರಿವರ್ನ ಹೇಳಿದ್ರು ಅವರು. ಒಂದು ರಿವರಾ? ಒಂದು ನಮ್ಮ ಇಲ್ಲ ನಿಜ ಮಾರೆ ತೋಡು. ಸಾರಿ ಓಡಕ್ಕೆ ಬರ್ಕ ಅಲ್ಲ ಹೌದಲ್ಲ. ಸೊ ಇಲ್ಲೊಂದು ರಿವರ್ ಇತ್ತು, ನಾವು ನಿಲ್ಸೋದಕ್ಕೆ ಹೋಗಲಿಲ್ಲ ಬಿಕಾಸ್ ನಿರಾರ್ ಡ್ಯಾಮ್ ಅಂತ ಮುಂದೆ ಇದೆ. ಸೊ ಅಲ್ಲಿಗೆ ಹೋಗುವಂಥ ಪ್ಲ್ಯಾನ್ ಆಯಿತು ನಮ್ದು ಇವಾಗ ಸಡನ್ನಾಗಿ. ಅಂದರೆ ಇದು ಸಣ್ಣದು ರಿವರು, ಅದರಲ್ಲಿ ತೋರಿಸೋವಂಥದ್ದು ಏನೂ ಇರಲಿಲ್ಲ ನೋಡೋವಂಥದ್ದು. ಸುಮ್ಮನೆ ಹೈಪ್ ಮಾಡಿ ಅಲ್ಲಿ ಜನರು ಇದ್ದಾರೆ ಅಷ್ಟೇ. ಬಟ್ ಆ ಕಡೆ ಟೀ ಎಸ್ಟೇಟ್ ಇದೆ ಅಂತ ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಸೊ ನಾವೇನು ಡಿಸೈಡ್ ಮಾಡಿದ್ವಿ ಅಂತ ಹೇಳಿದ್ರೆ ನಿರಾರ್ ಡ್ಯಾಮಿಗೆ ಹೋಗೋಣ. ಅರೌಂಡ್ 20 ಕಿಲೋಮೀಟರ್ಸ್ ಏನೋ ಇದೆ ನಮಗೆ ವಾಲ್ಪರೈ ಟೌನಿಂದ. ಸೊ ಅಲ್ಲಿಗೆ ಹೋಗಿ ಅಲ್ಲೇ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಹೊರಟಿದ್ದೀವಿ. ಸೊ ಅಲ್ಲೇ ಹೋಗುವ. ಶಿವ ಇಸ್ ದೇರ್ ಇನ್ ನಿರಾರ್ ಡ್ಯಾಮ್. ಮಿಡಲಲ್ಲಿ ಯಾವುದಾದ್ರೂ ಒಳ್ಳೆ ಲುಕ್ ಈ ಥರ ಸಿಕ್ಕಿದ್ರೆ ನಿಮಗೆ ನಿಲ್ಲಿಸ್ತೀನಿ. ಕಾಡೆಮ್ಮೆ ಇದೆ ಬಾ. ಗಾಡಿ ಉಂಟಲ್ಲ ಅವಳು ಕಾಡೆಮ್ಮೆ ಮಲ್ಲವ್ಯ. ಇಡಲ್ಲ ಇಲ್ವಾ ಬೆರುತುಳಾಯ್ತು. ಬಾಹುಬಲಿ ಮೂವಿ ಹಿಡಿತು ಕೊಂಡು ಮಾರೆ. ಬರ್ಲಿಕ್ಕಿಲ್ಲಲ್ಲ ಮಾರೆ ಇಲ್ಲಿಗೆ. ಇಲ್ಲಿ 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 ಮಾರೆ ಕೊಂಬು ಕಾಣುದು. ಮಚ್ಚ ಬಂದ್ರೆ ಹೇಳು. ಸೌಂಡ್ ಮಾಡಿದಾಗ ನೋಡಿದ್ರೆ ಮಾರೆ ಅದಕ್ಕೆ ಹಾರ್ಲಿಕ್ಕೆ ಆಗೋದಿಲ್ಲ. ಇಲ್ಲಿಗೆ ಬಂದ್ರೆ ಮಾರೆ ಓಡ್ಕೊಂಡು. ಝೂನಲ್ಲಿ ನೋಡುವಂತಹ ಪ್ರಾಣಿಗಳಿಗೂ ಈ ಥರ ಬೈಕ್ನಲ್ಲಿ ರೈಡ್ ಮಾಡಿಕೊಂಡು ಹೋಗಬೇಕಾದ್ರೆ ಸಿಗುವಂತಹ ಎಕ್ಸ್ಪೀರಿಯನ್ಸಸ್ಗಳಿಗೂ ತುಂಬ ವ್ಯತ್ಯಾಸ ಇದೆ. ಎಲ್ಲರ ಜೊತೆ ಇದ್ದಾಗ ಈ ಥರ ಆಗಿರುವಂತಹ ಎಕ್ಸ್ಪೀರಿಯನ್ಸಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಈಗ ಈಚೆ ನಾನೇ ಬರಬೇಕಲ್ಲ. ಹೋಗಲ್ಲ. ಅವ್ರು ನೋಡಿ ಕಾಟಿ ಜೊತೆ ಸೆಲ್ಫಿ ತೆಗಿತಾ ಇದ್ದಾರೆ ಅವರು. ಸೊ ಫೈನಲಿ ಯಪ್ಪ ನಾವು ಪಟ್ಟಿದ್ದ ಹರಸಾಹಸಕ್ಕೆ ಕಾಣಿಸ್ತು. ಸ್ವಲ್ಪ ತುಂಬ ದೂರದಲ್ಲೂ ಇರಲಿಲ್ಲ. ನನಗೆ ಅದೇ ಖುಷಿಯಾಗಿದ್ದು. ಇವರೆಲ್ಲ ಪಾಸ್ ಆಗಿದ್ರು. ಲಕ್ಕಿಲಿ ನನಗೆ ಕಾಣಿಸ್ತು, ಅದು ಕೊಂಬು ಕಾಣಿಸ್ತು ಫಸ್ಟಿಗೆ. ಸೊ ಸ್ವಲ್ಪ ಮುಂದೆ ಹೋದಾಗ ಇನ್ನೆರಡು ಕಾಣಿಸ್ತು. ಫಸ್ಟಿಗೆ ಒಂದರದ್ದು ಕೊಂಬು ಮಾತ್ರ ಕಾಣಿಸ್ತು ನನಗೆ. ಅದಾದಮೇಲೆ ಇನ್ನೆರಡು ಕಾಣಿಸ್ತು. ಟೋಟಲ್ 3 ಇತ್ತಲ್ಲಿ. ಸೊ ಇವ್ರು ಸ್ವಲ್ಪ ಮುಂದೆ ಹೋಗಿ ಹಾರ್ನ್ ಹಾಕಿದೆ ನಾನು. ಸೊ ನಿಲ್ಲಿಸಿದ್ರು ಪುಣ್ಯಕ್ಕೆ, ಹೋಗಲಿಲ್ಲ ಮುಂದೆ. ಅದಕ್ಕೆ ನನಗೆ ಕರೆಕ್ಟಾಗಿ ಡ್ರೋನ್ ಶಾಟ್ಸ್ ಕೂಡ ಸಿಕ್ತು. ಯಪ್ಪ ಬಂದಿದ್ದಕ್ಕೆ ಸಾರ್ಥಕ ಆಯಿತು. ಕಾಡೆಮ್ಮೆ ಯೂಶ್ವಲಿ ನಾನು ನೋಡಿದ್ದೀನಿ ಮೊದಲು ಕೂಡ ಝೂ ಅಲ್ಲಿ, ಮೇ ಬಿ ಪಿಳ್ಳಿಕುಲ ಮಂಗಳೂರಲ್ಲೇನೋ ನೋಡಿದ್ದೀನಿ ನಾನು, ಇಲ್ಲ ಅಂತ ಅಲ್ಲ. ಬಟ್ ನನಗೆ ಈ ಥರ ಬೈಕ್ ರೈಡ್ ಹೋಗಬೇಕಾದ್ರೆ ಒಂದು ಸತಿ ಎಲ್ಲಾದರೂ ಫಾರೆಸ್ಟ್ರಿ ಟೈಪಲ್ಲಿ ಸಿಗಬೇಕು ಅಂತ ಒಂದು ಆಸೆ ಇತ್ತು ತುಂಬ. ನೋಡಬೇಕು ಅಂತ.
ಫೈನಲಿ ಸಿಕ್ತು, ಅದೇ ಖುಷಿ ನನಗೆ. ಅಪ್ಪ ಇನ್ನೇನು ಸಿಗದೆ ಇದ್ದರೂ ಅಷ್ಟೇನು ಬೇಜಾರಿಲ್ಲ. ಆನೆ ಅಂತ ಸಾಯ್ತಾ ಇದ್ವಿ ಎಲ್ಲರೂ, ಬಟ್ ಆನೆ ಸಿಗದೆ ಇದ್ದರೂ ಏನು ಪರವಾಗಿಲ್ಲ, ಅಟ್ಲೀಸ್ಟ್ ಕಾಡ್ಕೋಣ ಸಿಕ್ತು ನೋಡೋದಕ್ಕೆ. ಸೊ ಈ ಟೀ ಎಸ್ಟೇಟ್ಗಳ ಮಧ್ಯೆ ಅದು ಇರುತ್ತೆ. ಹಂಗಿದ್ರೆ ಹೆಂಗಪ್ಪ ಇದರಿಂದ ಟೀ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ದೇವರಿಗೆ ಗೊತ್ತು. ಯಪ್ಪ ತುಂಬ ಅಂದರೆ ತುಂಬ ಡೇಂಜರಸ್ ಯಾವತ್ತಿಗೂ. ಅಥವಾ ಇದು ಸುಮ್ಮನೆ ಸೀನರಿಗೆ ಅಂತಲೇ ನೆಟ್ಟುಬಿಟ್ಟು ಬಿಟ್ಟಿದ್ದಾರೋ ಅಂತಲೂ ಗೊತ್ತಿಲ್ಲ. ಈ ಟೀ ಎಸ್ಟೇಟ್ಗಳ ಮಧ್ಯದಲ್ಲಿ ಚಿರತೆಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ, 100% ಶೋರ್. ಬೇರೆ ಪ್ರಾಣಿಗಳದ್ದು ನನಗೆ ಗೊತ್ತಿಲ್ಲ, ಆನೆ ಅಂತೂ ಖಂಡಿತವಾಗ್ಲೂ ಇದೆ ಅಂತ ಎಲ್ಲರೂ ಹೇಳ್ತಾರೆ, ಎಲ್ಲರೂ ಕೂಡ ನೋಡಿದರು ಕೂಡ. ಸೊ ಹೋಗ್ತಾ ಏನಾದರೂ ಕಾಣಿಸುತ್ತಾ ನೋಡೋಣ. ನೋಡಿ ಅಲ್ಲೆಲ್ಲ ಜನರು ನಿಂತಿದ್ದಾರೆ, ಮೇ ಬಿ ಅದೇ ಕಾಫಿ ಟೀ ಏನಾದರೂ ತೆಗೆಯೋದಕ್ಕಾಗಿರ್ಬೋದು. ಅಲ್ಲಿ ಮನೆಯೆಲ್ಲ ಇದೆ, ಇದ್ರ ಮಧ್ಯ ಈ ಥರ ಪ್ರಾಣಿಗಳು ಇರುತ್ತೆ ಅಂತ ಹೇಳಿದ್ರೆ ದೇವರೇ. ಅನ್ಫಾರ್ಚುನೇಟ್ಲಿ ಏನಂತ ಹೇಳಿದ್ರೆ ಇದು ಕಂಪ್ಲೀಟ್ ಫಾರೆಸ್ಟ್ ರಿಸರ್ವೇಷನ್ ಇರೋದ್ರಿಂದ ಈ ಕಡೆ ನಮ್ಮನ್ನ ಅದೇ ಚೆಕ್ ಪೋಸ್ಟ್ ಇದೆಯಂತೆ ಸ್ವಲ್ಪ ಮುಂದೆ ಹೋದ್ರೇ. ಸೊ ಬಿಡಲ್ಲ ಅಂತ ಹೇಳಿದ್ರು. ನಿರಾರ್ ಡ್ಯಾಮಿಗೆಲ್ಲ ಹೋಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀವು ಬೇಗ ಬರಬೇಕಾಗತ್ತೆ. ಸೊ ನೀವು ವಾಲ್ಪಾರೈನಲ್ಲಿ ಆಲ್ಮೋಸ್ಟ್ ಏನೇ ನೋಡ್ತೀರಾ ಅಂತ ಇದ್ದರೂ ಕೂಡ ಟ್ರೈ ಟು ಕಮ್ ಬಿಟ್ವೀನ್ 9:30 to 4-5. ಸೊ ಈಗ ನಾವಿರೋ ಕಡೆ ನಿಮಗೆ ಇರ್ಬೋದು, ಈ ನೈಟ್ ಕೂಡ ಸ್ಟೇ ಆಗ್ಬೋದು, ಏನು ತೊಂದರೆ ಇಲ್ಲ. ಬಟ್ ಚೆಕ್ ಪೋಸ್ಟ್ಗಳು ಯಾವುದಾದ್ರೂ ಇದ್ದರೆ ಅದನ್ನು ಕ್ರಾಸ್ ಮಾಡೋದಕ್ಕೆ ಇಲ್ಲಿ ಬಿಡಲ್ಲ ಟೈಮ್ ಕ್ರಾಸ್ ಆಗಿದ ತಕ್ಷಣ. ಯಾಕೆ ಅಂತ ಹೇಳಿದ್ರೆ ಅದು ಫಾರೆಸ್ಟ್ ಆಗಿರುತ್ತೆ ಆ ಕಡೆ. ಸೊ ಇಲ್ಲಿ ಅಷ್ಟು ಫಾರೆಸ್ಟ್ ಇಲ್ಲ, ಇದು ಸಿಟಿ ಅಲ್ವಾ ವಾಲ್ಪಾರೈ. ಸೊ ಇದು ಕಳೆದಿದ್ದ ತಕ್ಷಣ ಫಾರೆಸ್ಟ್ ಸಿಗುತ್ತೆ. ಸೊ ನಿರಾರ್ ಡ್ಯಾಮಿಗೆಲ್ಲ ಹೋಗಬೇಕು ಅಂತ ಹೇಳಿದ್ರೆ ಚೆಕ್ ಪೋಸ್ಟ್ನ ಕ್ರಾಸ್ ಆಗಿ ನಾವು ಹೋಗಬೇಕು. ಸೊ ಕಾಡು ಪ್ರಾಣಿಗಳೆಲ್ಲ ರೋಡಲ್ಲಿ ಬರೋದ್ರಿಂದ ನಮಗೆ ಹೋಗೋದಕ್ಕೆ ಬಿಡೋದಿಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಆ ಕಡೆ ಸೈಡ್ ಹೋಗೋದಕ್ಕಾಗೋದಿಲ್ಲ. ಹೋಗ್ಬೋದು, ಹೋಗೋಕ್ಕಾಗಲ್ಲ ಅಂತ ಏನಿಲ್ಲ, ಹೋದರೆ ಈ ಕಡೆ ಬರೋಕ್ಕಾಗಲ್ಲ ಮತ್ತೆ. ಸೊ ಅದು ಪ್ರಾಬ್ಲಮ್. ಸೊ ಆ ಕಡೆನೇ ಪಾಸಾಗಿ ಹೋಗ್ತೀವಿ ಅಂತ ಇದ್ದರೆ ಬಿಡ್ಬೋದು ಮೇ ಬಿ. ಸೊ ಇಲ್ಲೇ ಒಂದು ಕಡೆ ಸ್ಟಾಪ್ ಕೊಟ್ವಿ. ಸೊ ಚೆನ್ನಾಗಿದೆ, ಇಲ್ಲೊಂಥರ ವ್ಯೂ. ಸೊ ಇಲ್ಲಿ ಸ್ಟಾಪ್ ಕೊಟ್ವಿ. ಮೇ ಬಿ ಕಾಫಿ ತೋಟದ ಒಳಗಡೆ, ಟೀ ತೋಟದ ಒಳಗಡೆ ಒಂದು ಸ್ವಲ್ಪ ಹೋಗೋಣ, ಅಲ್ಲೆಲ್ಲಾದ್ರೂ ಫೋಟೋ ತೆಗೋಣ ಅಂತ ಪ್ಲ್ಯಾನ್ ಇವಾಗ. இங்கதா வருமா அப்போ இல்ல இல்லை நேற்றுக்கு காலை முந்தானத்து நைட்லேருந்து இங்கே இருந்து நேற்றுக்கு நைட் தான் போச்சு. இன்னைக்கு இந்த கிட்டத்தட்ட இடையில எங்கேயுமே இல்லையா? இங்கே இல்லை, அங்கிட்டு போகணும். எங்க? தாய்மொழி. எவ்வளோ நேரம் ரோடு இருக்கா? இருக்கும் அங்கே நிற்குது. எங்க எந்த பிளேஸ் நேம்? இப்படி வால்பாறை போயிட்டு அப்படி போகணும். தாய்முடியா? தாய்முடியா? தாய்முடி ஓப்பன் இருக்கா இப்போ? ஓகே ஓகே. கண்டிப்பா இருப்போம். இருக்கு. உங்களோட பேர்? ரவி. ரவியா? நீங்கள் போனீங்க கேட்டிங்கன்னா சொல்லுவாங்க. தாய்மொழி பக்கம் தான், தாய்முடி சோழையாருக்கு எடுத்து. தாய்முடி ಅಲ್ಲೇ? ஓகே, அங்கே நிற்குது. ಥ್ಯಾಂಕ್ ಯು ಸರ್. நன்றி ಅಣ್ಣ. ನನ್ರಿ. ಏರಿ ಸೊ ನಮ್ಮ ಕ್ಯೂಟಿ ಬಾಯ್ದು ಫೋಟೋ ಬೇಕಂದೇವ. ನೋಡಿ ನಿಂತದ್ ನೋಡಿ, ಸೇಮ್ ಸುದೀಪ್ ಥರ ಇಲ್ವಾ? ಕಿಚ್ಚ ಸುದೀಪ್ ಥರ ಕೂದಲು ಕಿಚ್ಚ ಸುದೀಪ್ ಫ್ಯಾನ್ಸ್ ಹೆಂಗೆ ನೆರವೇರ್ ಮಾರೆ ಫ್ಯಾನ್ಸ್ ನೋಡಿ. ದೂರ ಎಂತ ಮೊಬೈಲ್ ಅಂಡ್ ಹಾಕ್ಲಿಕ್ಕೆ ನೋಡಿ ನೋಡಿ ಇಷ್ಟು ಅಂದ ಇದ್ದ ನೋಡಿ. ಬ್ರೋ ಶಾರುಖ್ ಖಾನ್ ನೋಡಿದ್ದೀರಾ? ಶಾರುಖ್ ಖಾನ್ ಸಸ್ತಾ ಶಾರುಖ್ ಖಾನ್. ಸೊ ಇಲ್ಲಿ ಆನೆ ಉಂಟು ಅಂತ ಹೇಳಿದ್ರು, ಓಡ್ತಿದ್ದೀವಿ ಎಲ್ಲರೂ ಸಹ. ಯಪ್ಪ ಹೋಗ್ಬೇಕಷ್ಟೇ. ಈಗ ಎಲ್ಲಿಂಟು ಗೊತ್ತಿಲ್ಲ, ಅವರೊಬ್ರು ಅಂಕಲೇ. ಅಪ್ಪ ಓಡ್ತಾ ಇದ್ದೇವೆ. ಕೊಡು ಅವರೊಬ್ರು ಮಾತಾಡಿಸಿದವ್ರು ಹೇಳಿದ್ರು. ಇಲ್ಲಿ ಆನೆ ಇದೆ ಅಂತ ಹೇಳಿದ್ರು, ಅದಕ್ಕೆ ಓಡ್ಕೊಂಡು ಹೋಗ್ತಾ ಇದ್ದೇವೆ. ಎಲ್ಲಿದೆ ಅಂತ ಗೊತ್ತಿಲ್ಲ, ನೋಡ್ಬೇಕಷ್ಟೇ ಹೋಗಿ. ನಾನು ಮಾತ್ರ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಅವರು 3 ಜನ ಓಡಿ ಆಯಿತು, ಕಾಣಿಸೋದಿಲ್ಲ ಗೊತ್ತಿಲ್ಲ. ಎಲ್ಲುಂಟಾ? ఎవడన్నా ಓಕೆ ಒನ್ನ ರಂಡ ಬೇ ಹಾಂ ಈಗ ನೋಡಿ ಕರೆಕ್ಟಾಗಿ ಅಲ್ಲೇ ಇದೆ, ಆ ಮರದಿಂದನೇ ಇದೆ. ಅಲ್ಲಿಗೆ ಝೂಮ್ ಮಾಡ್ತು
ಕಾಣಿಸುತ್ತಾ? ಇಲ್ಲಿ ನೋಡಿ, ಕ್ಲಿಯರಾಗಿ ಕಾಣಿಸ್ತಾ ಇದೆ ಇವಾಗ. ಇಲ್ಲಿ ನೋಡಿ, ಕ್ಲಿಯರಾಗಿ ದಂತನೂ ಕಾಣಿಸ್ತಿದೆಯಲ್ಲೋ, ಅದ್ರಲ್ಲಿ ಕಾಣಿಸಲ್ಲ, ಅದನ್ನೇ ಇದಕ್ಕೆ ಕಾಣಿಸ್ತಾ ಇದ್ದೀನಿ ನಾನು. ಎಲ್ಲೋಯ್ತು? ಓಡ್ಕೊ ಬಂದ್ರೆ ಅಂದ್ರೆ ಇದು ಆನ್ ಇದೆ ನೋಡಿ. ಚಿಕ್ಕಾಣಿ ಏನಲ್ಲ, ಕ್ಲಿಯರಾಗಿ ಕಾಣಿಸ್ತಾ ಇದೆ. ಗಂಡನೇ ಇದು, ತುಂಬ ಸಣ್ಣದು ಅಲ್ಲ ತುಂಬ ದೊಡ್ಡದು ಅಲ್ಲ, ಮೀಡಿಯಮ್ ಸೈಜ್ ಅಂತ. ಕೋರೆ ನೋಡಲ್ಲಿ. ಹಾಂ ಹೋಗು. ಸೊ ಒಳಗಡೆ ಹೋಯ್ತದು. ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳಿದ್ರೆ, ಅವರು ಪಾಪ ಇಲ್ಲಿಂದ ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಇದೆ. ಅವರು ಇಲ್ಲಿ ಆನೆನ ನೋಡಿ ನಮ್ಮನ್ನು ಮಾತಾಡಿಸಿದ್ರಲ್ಲ, ಸೊ ರಿಟರ್ನ್ ನಮ್ಮ ಹತ್ರ ಹೇಳೋದಕ್ಕಿಂತ ಇಲ್ಲಿಂದ ಅಲ್ಲಿ ತನಕ ಬಂದರು ಅವರು. ಪಾಪ ಅವ್ರನ್ನ ಮನೆಗೆಲ್ಲಾದರೂ ಬಿಟ್ಟು ಬರುವ ಅಂತೇಳಿ ಬಂದ್ವಿ. ಕೇಳು, ಥ್ಯಾಂಕ್ಸ್ ಅಣ್ಣ. ಇದೆ ಬಿಡ ಅಣ್ಣ, ಇಲ್ಲಿಂದ ಅಲ್ಲಿ ತನಕ ಬಂದ್ರಲ್ಲ ನೀವು, ಥ್ಯಾಂಕ್ಸ್. ಕೀಳವರೆಗಲ್ಲ? ಹಾಂ ಹಾಂ, ಓಕೆ ಓಕೆ ಓಕೆ. ಓಕೆ ಅಣ್ಣ, ಥ್ಯಾಂಕ್ ಯು. ನನ್ರಿ. ಯಪ್ಪ ಖುಷಿ ಆಯಿತು. ತಲೆಗೆ ಸ್ಕ್ರಾಫು ಹಾಕಿಲ್ಲ, ಹೆಲ್ಮೆಟ್ ಇದು ಬಕ್ಕಲ್ಲೂ ಹಾಕಿಲ್ಲ, ಏನಂದರೆ ಏನೂ ಇಲ್ಲ. ಸುಮ್ಮನೆ ಹೆಲ್ಮೆಟ್ ಹಾಕ್ಕೊಂಡು ರೆಕಾರ್ಡ್ ಎತ್ಕೊಂಡು ಬಂದಿದ್ದೀನಿ. ಮತ್ತು ಆನೆ ನೋಡೋಕ್ಕೆ ಬಟ್ಟಿದ್ದು ಸಾಹಸ ಅಷ್ಟಿಷ್ಟಲ್ಲ. ಯಪ್ಪ, ಇದು ಗುಂಡಿದ್ದಿದ್ರಲ್ಲಾಯಿತು, ಹಿಂಗಿದ್ದಿದ್ರಲ್ಲಾಯಿತು, ಇಲ್ಲಾಂದರೆ ಇಲ್ಲಿ ನಿಲ್ಲಕ್ಕೂ ಧೈರ್ಯ ಆಗ್ತಿರ್ಲಿಲ್ಲ. ಬಟ್ ಅಷ್ಟು ಟೈಮ್ ಇಲ್ಲ, ಕತ್ಲಾಗೋದಲ್ಲ ಮಚ್ಚ. ಅದೆಲ್ಲಾದರೂ ಇಳಿದ್ಬಿಟ್ಟು ಎಲ್ಲಾದರೂ ಬಂದುಬಿಟ್ರೆ ಇಲ್ಲಿಂದಾದರೂ ಮಚ್ಚ, ಇಲ್ಲಿಂದ ಅಂತಲ್ಲ, ಅಲ್ಲಿಂದ ಎಲ್ಲಾದರೂ ಹೋಗಿ ಹತ್ಬಿಟ್ರೆ ಹಿಂಗಾದ್ರು. ಅಂಬೋ ಅಂತದಂತೆ ಆನೆ. ಅದು ಯಾವ ಊರಾನೆ ಅಂತ ಗೊತ್ತಿಲ್ಲ, ಇವನು ಹೇಳ್ತಿರೋದು ಅಂಬೋ ಅಂತದಂತೆ. ಅಂಬೋ ಅನ್ನೋ ಆನೆ ಯಾವುದು ವರ್ಲ್ಡಲ್ಲೇ ನೋಡಿಲ್ಲ ನಾನು, ಫಸ್ಟ್ ಟೈಮ್ ಕೇಳ್ತಾ ಇರೋದು. ನೋಡೋದು ಬಿಡಿ, ಕೇಳ್ತಾ ಇರೋದೇ ಫಸ್ಟು. ಸಾರ್ಥಕ ಆಯಿತು. ಅಂದರೆ ಝೂವಲ್ಲಿ ನೋಡೋದು ಬೇರೆ ಮಚ್ಚ, ಝೂವಲ್ಲಿ ಎಷ್ಟೋ ನೋಡಿದ್ದೀವಿ ನಾವು. ಬಟ್ ಈ ಥರ ಕಾಡಲ್ಲಿ ಈ ಥರ ಸಿಕ್ಕಿರೋದು ಮಾತ್ರ ಅಪರೂಪ. ಏನು ಹೇಳ್ತೀಯ? ಈ ಕಡೆಯಿಂದೆಲ್ಲ ಬರಲಿಕ್ಕಿಲ್ಲಲ್ಲ ಮಾರ, ಎಲ್ಲಿಂದಾದರೂ ಇಲ್ಲಿಂದ ಚಡ್ಡಿ ಹರಿಬೋದು. ಆನೆ ನೋಡೋ ಹುಚ್ಚಲ್ಲಿ. ಬಟ್ ಇದು ಕಾಮನ್, ಇಲ್ಲಿನ ಜನರಿಗೆ ಇದು ಕಾಮನ್. ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ನಾನು 5 ಇತ್ತಂತೆ ಇಲ್ಲಿ, 5 ಇಲ್ಲೇ ಇರುತ್ತವಂತೆ ಆ ಕಡೆ ಈ ಕಡೆ ಅಡ್ಡಾಡಿಕೊಂಡು. ಸೊ ನಾನು ಇಷ್ಟು ಈಸಿಯಾಗಿ ನಮಗೆ ಕಾಣಿಸುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹೌದೋ ಮಾರ್ಯ, ಹಿಂದೆ ಎಲ್ಲಾದರೂ ಬಂದುಬಿಟ್ರೆ, ಇಲ್ಲಿಂದ ಬರೋಕ್ಕೆ ಚಾನ್ಸ್ ಇಲ್ಲ. ಬಟ್ ಈ ಕಡೆಯಿಂದ ಎಲ್ಲಿಂದಾದರೂ ಬಂದರೆ, ಒಂದು ಸ್ವಲ್ಪ ಈ ಕಡೆ ಬಂದರೆ ಕ್ಲೀನ್. ನಾವು ಈ ಥರ ಯಾರು ಮಾಡೋದಕ್ಕೆ ಹೋಗಬೇಡಿ. ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಲ್ಲಿಂದ ಬರೋದಕ್ಕೆ ಚಾನ್ಸೇ ಇಲ್ಲ ಆನೆಗೆ ಅಂತ ಹೇಳೋ ಒಂದು ಧೈರ್ಯದಲ್ಲಿ ಬಂದು ನಿಂತಿದ್ದೀವಿ ಇಲ್ಲಿ. ಬಿಕಾಸ್ ಊರವರೆಲ್ಲ ಹೇಳಿದ್ರು ಏನೂ ಮಾಡಲ್ಲ, ಇಲ್ಲಿ ನಡ್ಕೊಂಡೇ ಹೋಗ್ತೀವಿ ನಾವು ಅಂತ. ಸೊ ಅದೊಂದೇ ರೀಸನಿಗೆ ಇಲ್ಲಿ ಬಂದು ನಿಂತಿರೋವಂಥದ್ದು ತುಂಬ ಟೈಮಿಂದ ನಾವು. ನೀವು ಯಾರು ಕೂಡ ಈ ಥರ ಸಿಕ್ಕಿದ್ರೆ ಈ ಸಾಹಸ ಕೈ ಹಾಕೋದಕ್ಕೆ ಹೋಗಬೇಡಿ, ಬಂತು ಹತ್ರ ಇದೆ ಅಂತ ಹೇಳಿ. ಹಾಂ ಓಕೆ 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 ಸರಿ, ಓಕೆ 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 ಬಾಯ್ ಬಾಯ್. ಓಕೆ ಓಕೆ. ಇಲ್ಲಿ ಲೋಕಲ್ಸ್ ಕೂಡ ಹೇಳಿದ್ರು ಹೋಗುವ ಮಚ್ಚ ಸಾಕು ಬಾ. ಅಲ್ಲ ಬರುತ್ತೆ ಅಂತಲ್ಲ ನಾನು ಹೇಳ್ತಿರೋದು, ಕತ್ಲಾಯ್ತಲ್ಲ ಹೋಗುವ. ಆದರೂ ಸುಮ್ಮನೆ ಯಾಕೆ ರಿಸ್ಕು ಅಂತ ನಿಲ್ಲೋದು ಬೇಡ. ಯಾವತ್ತೂ ಲೈಫಲ್ಲಿ ರಿಸ್ಕ್ ತೆಗಿಬಾರ್ದು ಮಚ್ಚ. ಅದು ಕಾಡು ಪ್ರಾಣಿ. ದಾದ ಬಳಸ್ತೀನಿ ಬ್ರೋ ಯಾನು. ಅಬ್ಬಾ ಲಿಟ್ರಲಿ ಸಾಕಾಯಿತು. ಸೊ ಲೋಕಲ್ಸ್ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಕ್ಕೆ ಹೋಗ್ಬಿಟ್ರಪ್ಪ, ಹೋಗಿ ನೀವು. ಸೊ ಇಟ್ಸ್ ಟೂ ಡೇಂಜರಸ್ ಅಂತ. ಸೊ ಯಾವತ್ತೂ
ರಿಸ್ಕ್ ತೆಗೆಯೋದಕ್ಕೆ ಹೋಗಬೇಡಿ, ಹತ್ತಿರ ಹೋಗೋದು. ನಮ್ಗೆ ದೂರದಲ್ಲಿ ಇದ್ದಿದ್ದರಿಂದ ನಾವು ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಂಡು ನೋಡಿದ್ವಿ. ಬಟ್ ಅದು ಕೂಡ ಲೋಕಲ್ ಅವ್ರು ನಮ್ಮ ಜೊತೆ ಇದ್ದಿದ್ದಕ್ಕೆ ನಮಗೊಂದು ಧೈರ್ಯ ಆಯಿತು. ಇಲ್ಲಾಂದರೆ ದೇವರಾಣೆಗೂ ನಾವು ಹೋಗ್ತಾ ಇರಲಿಲ್ಲ. ಇಟ್ ಇಸ್ ಟೂ ರಿಸ್ಕಿ ಅಲ್ಲಿ ಹೋಗೋವಂಥದ್ದಾಗಿರಲಿ, ಆನೆಗೆ ಹತ್ರ ಹೋಗೋವಂಥದ್ದಾಗಲಿ, ಏನಾದರೂ ಮಾಡೋವಂಥದ್ದಾಗಲಿ, ಇಟ್ ಈಸ್ ಡೇಂಜರಸ್. ಸೊ ಯಾವತ್ತೂ ಆ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ದೂರನೇ ಇರಿ. ಎಲ್ಲಾದರೂ ದೂರದಲ್ಲಿ ಕಾಣಿಸಿದ್ರೆ ನಿಂತ್ಕೊಂಡು ಬೇಕಿದ್ರೆ ಫೋಟೋ ತೆಗೀರಿ. ಇಲ್ಲ ಅಂತ ಇದ್ದರೆ ಯಾವತ್ತೂ ಹೋಗಬೇಡಿ ಹತ್ರ. ಇಲ್ಲಿನ ಜನರು ಯಾವ ಥರ ಜೀವನ ಮಾಡ್ತಾರೋ ಅಷ್ಟು ಈಸಿಯಾಗಿ ದೇವರಿಗೆ ಗೊತ್ತು. ಈ ಥರ ರಾತ್ರಿ ಎಲ್ಲ ಹೋಗೋವಾಗೇ ಇಲ್ಲ ಹಂಗೆ ನೋಡೋಕೆ ಹೋದರೆ. ನನ್ನ ಹತ್ರ ಡ್ರೋನ್ ಇತ್ತು, ಸೊ ಆನೆ ಇದ್ದಾಗ ಆನೆ ಹತ್ರ ಕಳಿಸ್ಬೋದಿತ್ತು. ನಾಟ್ ಅ ಬಿಗ್ ಡೀಲ್. ಬಟ್ ಯಾವತ್ತೂ ತುಂಬ ರಿಸ್ಕ್ ತೆಗಿಬಾರ್ದು. ಸೊ ಅಲ್ಲಿ ಕಳಿಸೋದು, ಅದು ಕಳಿಸ್ದಾಗ ಅದು ಮೂಮೆಂಟ್ ಕೊಟ್ಟು ಬೈ ಎನಿ ಚಾನ್ಸ್ ನಮ್ಮ ಸೈಡ್ ಬಂತು ಅಂತ ಹೇಳಿದ್ರೆ ನಮಗೇನು ಆಪ್ಷನ್ನೇ ಇರ್ತಿರಲಿಲ್ಲ ಅಲ್ಲಿಂದ ಮೂವ್ ಆನ್ ಆಗೋದಕ್ಕೆ. ಸೊ ಅದಕ್ಕೋಸ್ಕರ ನಾನು ಅಷ್ಟು ರಿಸ್ಕ್ ತೆಗೆಯೋದಕ್ಕೆ ಹೋಗಲಿಲ್ಲ. ಮಾಡೋದಕ್ಕೂ ಹೋಗಬೇಡಿ ಆ ಥರ ಎಲ್ಲ. ಸೊ ದೂರದಲ್ಲೇ ಏನಾದರೂ ವೀಡಿಯೋ ಸಿಕ್ಕಿದ್ರೆ ತಗೊಳ್ಳಿ. ಹತ್ರ ಬಂದಾಗೆಲ್ಲ ನಿಜವಾಗ್ಲೂ ತಮಾಷೆ ಮಾತೇ ಅಲ್ಲ. ಸೊ ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಅದಕ್ಕೆ ಡಿಸ್ಟರ್ಬು ಮಾಡೋದು ಸರಿ ಅಲ್ಲ. ನಂಗೆ ಆ ಮನುಷ್ಯಂದ ಆಗ್ತಾಯಿದೆ ಪಾಪ. ನಮಗೆ ತೋರಿಸ್ಬೇಕು ಅಂತ ಅಲ್ಲಿಂದ ನಡ್ಕೊಂಡು ಬಂದ್ರಲ್ಲ ಅವರು. ಏನಾದರೂ ಒಂದು ಕೊಡಬೇಕಿತ್ತು ಅಂತ ಅನ್ನಿಸ್ತು. ನಮ್ಮ ಹತ್ರ ಏನೂ ಇರಲಿಲ್ಲ. ಅಂದರೆ ದುಡ್ಡು ಕೊಡೋದು ಸರಿ ಆಗಲ್ಲ. ಇಲ್ಲೇನಾದರೂ ಗಿಫ್ಟ್ ಏನಾದರೂ ತಂದು ಕೊಡ್ಬೋದಿತ್ತು ನಮಗೆ. ಬಟ್ ಏನು ಕೊಡೋದು ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ಮನೆ ತನಕನಾದರೂ ಅಟ್ಲೀಸ್ಟ್ ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರ ಮನೆ ಅಲ್ಲೇ ಇತ್ತು. ಸೊ ಆಗಲಿಲ್ಲ, ಏನು ಮಾಡೋದಕ್ಕೂ. ಸೆಲ್ಯೂಟ್ ಟು ದ್ಯಾಟ್ ಮ್ಯಾನ್. ನಾನು ಕೇಳ್ಕೊಳ್ಳೋವಂಥದ್ದು ಒಂದೇ, ನಿಮಗೆ ಇಷ್ಟ ಆದರೆ ಮಾತ್ರ ಮಾಡಿ. ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಇಷ್ಟ ಆದರೆ ಈ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ಮೇಲೇನೂ ಕೂಡ ನಿಮಗೆ ಈ ಥರ ಒಂದು ಅಡ್ವೆಂಚರಸ್ ಟ್ರಿಪ್ ಆಗಿರ್ಬೋದು ಅಥವಾ ಮೋಟೋ ವ್ಲಾಗ್ ಮಾಡಿಕೊಂಡು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇಲ್ಲಿಂದ ನೋಡಿ ಹೋಗೋದಕ್ಕೇ ಭಯ ಆಗ್ತಾಯಿದೆ. ಸೊ ನಾವೇ ಒಂದು 4-5 ಗಾಡಿಯವ್ರು ಇದ್ದೀವಿ ಹಿಂದೆ ಮುಂದೆ. ಫುಲ್ಲು ಕಾಡು ಅಂದರೆ ಕಂಪ್ಲೀಟ್ ಕಾಡು, ದಟ್ಟವಾದಂಥ ಕಾಡಿದು. ಇಲ್ಲಿ ಈ ಕಾಡಲ್ಲಿ ಬೈ ಎನಿ ಚಾನ್ಸ್ ಆ ಕಡೆ ಈ ಕಡೆಯಿಂದ ಏನಾದರೂ ಹುಲಿ ಅಥವಾ ಆನೆ ಬಂದರೆ ಹೆಂಗಿರ್ಬೋದು ಇಮ್ಯಾಜಿನ್ ಮಾಡಿ. ಯಪ್ಪ ದೇವರೇ, ಕೈ ಕಾಲೆಲ್ಲ ಬಿಟ್ಬಿಡ್ಬೋದು ನಾವು ಒಂದೇ ಸತ್ತಿಗೆ. ಸೊ ಅಲ್ಲಿ ಆನೆ ನೋಡಿದ ಮೇಲಂತೂ ಇನ್ನೂ ಮೀಟ್ರ್ ಆಫು. ಏನಾದರೂ ಬಂದುಬಿಟ್ರೆ ಏನು ಮಾಡೋದಪ್ಪ ಅಂತ ನೋಡೋಣ. ಈಗ ಏನಪ್ಪ ಇದು, ಬಂದ್ವಿ ರೊಟ್ಟಿ ಕಡೆ ಅನ್ನೋ ಪ್ಲೇಸಿಗೆ. ಸೊ ಇಲ್ಲೇ ನಾವು ಆ್ಯಕ್ಚುಲಿ ನಮ್ಮ ಸ್ಟೇನೇ ಬುಕ್ ಮಾಡಿರೋ ಅಂಥದ್ದು. ಫೈನಲಿ ಏನೂ ಸಿಕ್ಕಲಿಲ್ಲ ದೇವೋದಯಕ್ಕೆ. டவுன் குத்திடுச்சு குத்திட்டு எல்லாம் உள்ளே போயிடுச்சு டவுன். இதெல்லாம் கழட்டி எடுத்து கீழே வச்சு பெண்ட் எடுத்து வெல்டிங் ஃபுல் வெல்டிங் ரெடி பண்ணி வச்சு. உள்ள ரைஸ் மட்டும் தான் இருக்குதா வேற என்ன? ரைஸ் பருப்பு ரேஷன் ஷாப் அன்னி ரெண்டுமே ரேಷನ್ ಕಡೆದಾ? ಯಾರಿಗೂ ಏನು ಮಾಡಿಲ್ವಾ ಅಂತ ಕೇಳು ಇಲ್ಲಿವರೆಗೂ. ಇಲ್ಲಿ ಸ್ಕೂಲಾ? ಯಾರಿಗೂ ಏನು ಮಾಡಿಲ್ವಾ ಅಂತ ಕೇಳು. ಇಲ್ಲ ಇಲ್ಲ ಒಂದು ಪ್ರಶ್ನೆ ಬರಲಿಲ್ಲ ಇಲ್ವಾ? ನೈಟ್ 1 o'clock. ಓ ನೈಟ್ 1 o'clock. ಯಾರಿಗೂ ಇಲ್ಲ. 3 o'clock. 3 o'clock. early morning. மேல நிக்குது. மேல டுடே இப்போ மேல நிக்குது மை ஹவுஸ் பக்கம். அங்க இப்போ இருக்குதா? அங்க எங்க மை ஹவுஸ்? இங்கதா உங்க வீட்டு ಪಕ್ಕದಾ? 3 minutes. 3 minutes. ನಮ್ದು ಇಲ್ಲೇ ಇರೋದು ಮಾರಾಯ. ಆಲ್ರೆಡಿ இங்க வர மாட்டேங்குது. போய சாவு ஒல பத்துன மாரே. ஓ നിങ്ങൾക്ക് ಕನ್ನಡ ಅರ್ಥಮಾವು? ಓಕೆ. ನಮಗೆ ತಮಿಳ್ ಬರಲ್ಲ, ಅವರಿಗೆ ಅಷ್ಟು ಕನ್ನಡ ಬರಲ್ಲ. ಕೇರಳ? ಅದ್ರಲ್ಲಿ ರೂಟ್ ಆನೆ ಕಿಟ್ಟುವಾ? ದೇವರೇ. 2 elephant. ನಿನ್ನ 4 elephant. நான் டியூட்டிக்கு போயிட்டு வரேன். எங்க வேலை பார்க்குறீங்க நீங்க? ಅಲ್ಲ 10 kilometers. ಇಲ್ಲಿ ಜನರಿಗೇನು ಏನು ಮಾಡಿ ಟೀ ಎಸ್ಟೇಟಾ? தல்னார் ಟೀ ಎಸ್ಟೇಟಾ? ஐ ஒர்க் இன் வெல்டிங். ஓ வெல்டிங் ஆல்சோ பண்ணுவீங்க? அது கொஞ்சம் தூரம் இருந்துச்சு. 2 elephant. நின்னா நேத்து எஸ்டர்டே 4 elephant. இப்போ இன்னைக்கு தான் பார்த்தேன். 10 o'clock 5 elephant இருந்துச்சு. 10 o'clock to 2 மணி வரை
2 o'clock ವರೆ ಸೌಂಡ್ குட்டிது குட்டி ಅದೇ ಅವ್ರು ಹೇಳಿದ್ರಲ್ಲ அங்க இருக்குது ಟೀ ಎಸ್ಟೇಟ್ இருக்குது ಹಂಗ ಇಪ್ಪೋ ಹಂಗಿಂದ ಅವರು ನಾವು ನೋಡಿದ್ವಿ ಅಂತ ಹೇಳು అక్కడ కాటేజ్ 1 మెంబర్కి 5500 ಯಪ್ಪ ಏನೇನು ಒನ್ ಮೆಂಬರ್ 5500 1 మెంబర్కి 5500 ಹೋಲು ಹೆಂಗೆ ತಲೆನಾರ್ ಐ ಬ್ಯಾಚ್ ತಲೆನಾರ್ ಐ ಬ್ಯಾಚ್ ಅಲ್ಪ ತಿಕ್ಕೊಂಡೇನು ನೆಲ இருக்குது ಹಂಗ ಎಡ ಅವು ಫಾರೆಸ್ಟ್ ಪರ್ಮಿಟ್ கிராஸ் பண்ணி செக் போஸ்ட் கடந்தா 50 rupees 1 மெம்பருக்கு 50 rupees ಓಕೆ 1 மெம்பர் உங்க பேரு சின்னப்பன் ಓಕೆ ನನ್ರಿ ಅಣ್ಣ ಗಾಡಿ ಎಲ್ಲಿ ಇಲ್ಲೊಂದು ರೇಷನ್ ಹೌಸ್ ಇದೆ ಸಣ್ಣದು ರೇಷನ್ ಸ್ಟೋರ್ದು ಒಂದು ಶಾಪು ನಮ್ಮ ಸ್ಟೇ ಇರೋದಕ್ಕಿಂತ ಒಂದು 1 minute ವಾಕ್ ಅಷ್ಟೇ, ಒಂದು 50 meters ಇರ್ಬೋದು ಅಷ್ಟೇ. ಸೊ ಅಲ್ಲಿ ಆನೆ ಬಂದು ಬಾಗಿಲನ್ನೆಲ್ಲ ಒಡೆದಾಕಿ ಒಳಗಡೆ ಹೋಗಿ ಎಲ್ಲ ತಿಂದುಬಿಟ್ಟೆಲ್ಲ ಹೋಗಿದೆ ಅಂತ ಅಕ್ಕಿನೆಲ್ಲ. ನೈಟ್ 1 o'clock 11 o'clock 9 o'clock ಯಪ್ಪ ಇವ್ರೇನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಯಪ್ಪ ಇದು ನಮ್ಮ ಮನೆದೇ ಕಾಂಪೌಂಡು, ಅಂದರೆ ನಾವಿರೋ ಸ್ಟೇದೇ ಕಾಂಪೌಂಡು. ಗೇಟ್ ರಿಮೂವ್ ಹಿಂಗದ ಪೋಣುಂಗ ಇದು ಒಂದು ನಾವಿರೋದೇ ಕಾಂಪೌಂಡ್ನ ಹೊಡೆದ್ಬಿಟ್ಟು ಹೋಗಿದಂತೆ ಮಚ್ಚ. ಅದು ಆನಿದಲ್ಲ, ಅದು ದನದ್ದು. ಎಂತ ಮಚ್ಚ ನೀನು, ನಿಂಗೆ ಯಾರೋ ನೀವು ಯಾರು ನಾನು ಹೇಳಿಲ್ಲ, ಅದು ಕಟ್ ಮಾಡ್ತೇನೆ. ಲಿಟ್ರಲಿ ಈ ಬಿಲ್ಡಿಂಗ್ನೇ ಹೊಡೆದ್ಬಿಟ್ಟು ಹೋಗಿರೋದಂತೆ. ಇದು ನಮ್ದು ಸ್ಟೇ. ದೇವರೇ ಗತಿ. ಇಲ್ಲೇನಾದ್ರು ಬಂಡೀಪುರದಲ್ಲಿ ಓದ್ತಿರ್ಲಿಲ್ಲ, ಇದೆ ವಾಲ್ಪರಾಗಿ ಬರೋದು ನಮ್ಮ ಕಾಲೇಜಲ್ಲಿ ಇರ್ಬೇಕಾದ್ರೆ. ಬಂಡೀಪುರದಲ್ಲಿ ರೋಡ್ ಬಂಡೀಪುರದಲ್ಲಿ ರೋಡ್ ಸೈಡ್ ಇರ್ತವೆ, ಅದು ಅದರಷ್ಟು ನಿಂತಿತ್ತು. ಯಾವುದು ಆನೆ ಫಸ್ಟ್ ಅವ್ರು ಹೋಗ್ತಿದ್ರು, ರೋಡ್ ಸೈಡ್ ಇತ್ತು. ಅಟ್ಯಾಕ್ ಮಾಡಿದ್ದು ನನ್ನ ಹಿಂದೆ ಕೂತ್ಕೊಂಡಿದ್ದೆ, ಡಬಲ್ಸ್ ಇತ್ತು. ನಮ್ಮ ಹಿಂದೆ ಇವರೇ ಇದ್ರು, ಇವ ಮತ್ತೆ ಇನ್ನೊಬ್ಬ ಯಾರೋ ಇದ್ದ. ನಾವು ಹೋಗ್ತಿದ್ದೆ, ವಿಡಿಯೋ ಮಾಡ್ತಿದ್ದೆ. ಅದು ರೋಡಿಗೆ ಬರ್ಬೇಕದ, ಒಂದು 50 meters ಅಲ್ಲಿ ಇತ್ತು ಅದು. ಬಂಡೀಪುರ ವಯನಾಡ್ ಹೋಗೋ ರೋಟಲ್ಲಿ ಬಂದು ನಾವು ಹೋಗಿ ಆಗಿದೆ. ಇದೊಂದು ಗಾಡಿ ನ್ಯೂಟ್ರಲ್ ಬಿದ್ದಿದೆ. ಇವ ಮಿಸ್ ಆಗಿಲ್ಲ, ನ್ಯೂಟ್ರಲ್ ಬಿದ್ದಿದೆ. ಮುಂದೆ ಬಂದ್ರೆ ಸ್ಟಾಪ್ ಮಾಡಿ ಗಾಡಿ, ಅದೇ ನ್ಯೂಟ್ರಲ್ ಬಿದ್ದಿದ್ದು. ಆಮೇಲೆ ನ್ಯೂಟ್ರಲ್ ಬಿದ್ದಿದ್ದು, ಸ್ಟಾಪ್ ಮಾಡಿದ್ ನನ್ ಗಾಡಿ. ಅದನ್ನೇ ಹೇಳಿದ್ ನಾನ್ ಸಹ. ಮತ್ತೆ ತಾಗ್ಲಿಲ್ಲ ನಿಂಗೆ ಆಗಿದೆ ಅಂತ. ನೀವು ನನ್ ಗಾಡಿ ಸ್ಟಾಪ್ ಮಾಡಿದ ಕೂಡಲೇ ಅಟ್ಯಾಕ್ ಮಾಡಿದ್ರು ನನಗೆ. ಗಿಯರ್ ಹಾಕೊಂಡ್ ನ್ಯೂಟ್ರಲ್ ಬಿತ್ತು. ಇವ ಬದುಕಿದಲ್ಲ ಅವತ್ತು, ಆನೆ ಬಿಟ್ಟದು ಸೊಂಡಿದಂಗೆ ಅಂದ್ರೆ ಹಾರ್ಕೊಂಡು ಹೋಗ್ತೀನಿ ನಾನು. ಇವನಿಂದ ಇನ್ನೊಬ್ಬ ಇದ್ದ, ಅವನಿಗೆ ಇಲ್ಲಿಂದ ಸೊಂಡಿಲ್ ಪಾಸ್ ಆಗಿದ್ದು. ಅವನಿಗೆ ಏರಿಗೆ ಸೋನು ಬಾಯಿ ಯು ಕೆಲಿರುವ ಆದ್ರೆ ಓಪನ್ ಫಾರೆಸ್ಟ್ ಇಲ್ಲ, ಇಲ್ಲಿ ಹಾಗಾಗಿ ಇಲ್ಲೆಂತ ಇಲ್ಲ ಮಾರ ಸಾವು. ಎಲ್ಲಿ ಈಗ ಇರೋದಲ್ಲ ವ್ಯಾಲಿ ಎಲ್ಲ ಇದ್ರೆ ರೋಡ್ ಮಧ್ಯದಲ್ಲಿ ಇರ್ತದೆ, ಇಲ್ಲ ಇದ್ರೆ ಇಲ್ಲ. ಅಲ್ಲ ನಾವ್ ಅನ್ಕೊಂಡದಲ್ಲ ಅಲ್ಲಿ ಕೆಳಗೆ ಹತ್ತಿ ಬರ್ಲಿಕ್ಕಿಲ್ಲ ಮೇಲೆ ರೋಡಿಗೆ ಅಂತೇಳಿ. ಅವ್ರು ಹೇಳಿದ್ರು ಅದ್ರ ಮೇಲೆ ಸಹ ಬರ್ತದೆ ಅಂತೇಳಿ. ಹೆಂಗೆ ಮಾರೆ ಆ ಸ್ಟೀಪಲ್ಲಿ ಹೆಂಗೆ ಹತ್ತುತ್ತದೆ ಮಾರೆ ಯಪ್ಪ. ಬೇರೊಬ್ಬರು ನೋಡಿ ಕಪಲ್ ಗೋಲ್ಸ್ ಲೋ ಬಜೆಟ್ ಪ್ರಾಜೆಕ್ಟ್. ಇಲ್ಲಿ ನೋಡಿ ಇಲ್ಲೇ ಇದೆ. ಡ್ಯಾನ್ಸ್ ಮಾಡ್ತಿದ್ದೆ ಎಷ್ಟೊತ್ತೀಗ. ಒಳ್ಳೆ